ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದೆ. ಸೊ ನೀವು ಹೇಳ್ಬೋದು ಆಲ್ರೆಡಿ 7ನೇ ವೇತನ ಆಯೋಗನೇ 2024ರಲ್ಲಿ ಬಂದಿದೆ. ಇವಾಗ 2-3 ವರ್ಷಗಳ ಮಾತ್ರ ಆಗಿದೆ. ಹಾಗಾಗಿ 8ನೇ ವೇತನ ಆಯೋಗದ ಡಿಸ್ಕಷನ್ ಇಷ್ಟು ಬೇಗ ಯಾಕೆ ಮಾಡಲಾಗ್ತಾ ಇದೆ ಅಂತ ಅದಕ್ಕೂ ಕೂಡ ಕಾರಣ ಇದೆ. ಇವತ್ತಲ್ಲ ನಾಳೆ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಬರಬೇಕಾಗಿರುವಂತದ್ದು. ಸೊ ಆ ಒಂದು 8ನೇ ವೇತನ ಆಯೋಗದಿಂದ ಯಾವ ರೀತಿಯಾದಂತಹ ಲಾಭ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಆಗಲಿದೆ. ಅಂಡ್ ಸಿ.ಎ. ಷಡಕ್ಷರಿ ಅವರು ರೀಸೆಂಟ್ ಆಗಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರರಿಗೆ ತಕ್ಕಂತೆ ಸರಿ ಸಮಾನವಾಗಿರುವಂತಹ ವೇತನವನ್ನ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನೀಡಲಾಗುವುದು ಅಂತ. ಸೊ ಅಂತ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಸಂಪೂರ್ಣವಾಗಿರುವಂತಹ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ 8ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾದಂತಹ ಬೆನಿಫಿಟ್ ಸಿಗಲಿದೆ ಮತ್ತು ಸರ್ಕಾರಿ ನೌಕರರಿಗೆ ಎಷ್ಟು ವೇತನ ಹೆಚ್ಚಳ ಆಗಲಿದೆ, ಡಿ.ಎ ಯಾವ ರೀತಿ ಹೆಚ್ಚಳ ಆಗುತ್ತೆ, ಎಚ್.ಆರ್.ಎ ಯಾವ ರೀತಿ ಹೆಚ್ಚಳ ಆಗುತ್ತೆ ಮತ್ತು ಇನ್ನಿತರ ಸೌಲಭ್ಯಗಳಲ್ಲಿ ಎಂತಹ ಒಂದು ವೃದ್ಧಿಗಳು ಆಗಲಿದೆ ಅಂತ ತಿಳಿದುಕೊಳ್ಳಬೇಕಾಗಿರುವಂತದ್ದು ತುಂಬಾ ಪ್ರಮುಖವಾಗಿರುವಂತಹ ವಿಷಯ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ನಾವು ಪಡೆಯೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಮೊಟ್ಟ ಮೊದಲನೇದಾಗಿ ಆಯೋಗದ ಮುನ್ನೋಟ. ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗ ಮತ್ತು ಭವಿಷ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದರ ಅನ್ವಯದ ಕುರಿತಾದಂತಹ ಸಮಗ್ರ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಸೊ ಜಾರಿ ಆಗುವಂತ ಒಂದು ನಿರೀಕ್ಷೆಯ ದಿನಗಳನ್ನ ಇಲ್ಲಿ ನೀವು ನೋಡಿದ್ರೆ, ಸೊ ಇದು ಜಾರಿ ಆಗುವಂತ ದಿನಗಳು ಕೇಂದ್ರ ಸರ್ಕಾರವು ಜನವರಿ 1, 2026ರಿಂದಲೇ 8ನೇ ವೇತನ ಆಯೋಗವನ್ನ ಜಾರಿ ಮಾಡುವುದಕ್ಕೆ ಸಂಪೂರ್ಣವಾಗಿರುವಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇದು ಪೂರ್ವಾನ್ವಯವಾಗುವಂತದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಜಾರಿಯಾದ ದಿನಾಂಕಗಳು. ಕೇಂದ್ರ ಸರ್ಕಾರ ಜನವರಿ 1, 2026ರಿಂದ 8ನೇ ವೇತನ ಆಯೋಗವನ್ನ ಜಾರಿಗೊಳಿಸುವ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚೆಗಷ್ಟೇ 7ನೇ ವೇತನ ಆಯೋಗವನ್ನ ಜಾರಿಗೆ ತಂದಿರುವುದರಿಂದ ಕೇಂದ್ರದ ಆದೇಶದ ನಂತರವಷ್ಟೇ ರಾಜ್ಯದಲ್ಲಿ ಇದರ ಒಂದು ಅಳವಡಿಕೆ ಕುರಿತು ಚರ್ಚೆಗಳು ಪ್ರಾರಂಭವಾಗಲಿವೆ ಅಂತ ಹೇಳಲಾಗ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕನಿಷ್ಠ ಮೂಲ ವೇತನದಲ್ಲಿ ಯಾವ ರೀತಿಯಾದಂತಹ ಒಂದು ವೃದ್ಧಿ ಆಗಲಿದೆ ಅಂತ ನೀವು ನೋಡೋದಾದ್ರೆ, ಕನಿಷ್ಠ ಮೂಲ ವೇತನದಲ್ಲಿ ವೃದ್ಧಿ. ಸೊ ಈ ಒಂದು ಪಾಯಿಂಟ್ ನೋಡಿ, 21,600 ರೂಪಾಯಿ ಪ್ಲಸ್ ಅಂತ ಹೇಳಲಾಗ್ತಾ ಇದೆ ನಿರೀಕ್ಷಿತ ಕನಿಷ್ಠ ವೇತನ. ಸೊ ಮೂಲ ವೇತನದಲ್ಲಿ ಭಾರಿ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಇರುವ ಕನಿಷ್ಠ ಮೂಲ ವೇತನವನ್ನ 8ನೇ ವೇತನ ಆಯೋಗದ ಅಡಿಯಲ್ಲಿ ಕನಿಷ್ಠ 21,600ರಿಂದ 34,560ರವರೆಗೆ ಫಿಟ್ಮೆಂಟ್ ಆಧಾರದ ಮೇಲೆ ಹೆಚ್ಚಿಸುವ ಸಾಧ್ಯತೆ ಇದೆ. ಕೆಲವು ನೌಕರರ ಸಂಘಟನೆಗಳು ಕನಿಷ್ಠ ವೇತನವನ್ನ 41,000 ರೂಪಾಯಿವರೆಗೆ ಏರಿಸುವಂತೆ ಪ್ರಬಲ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಸೊ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು 41,000ವರೆಗೂ ಕೂಡ ಏರಿಕೆಯನ್ನ ಮಾಡಿ ಅಂತ. ಬಟ್ ಕನಿಷ್ಠ 21,600 ರೂಪಾಯಿಲಿ ಏರಿಕೆ ಆಗುವಂತದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ಫಿಟ್ಮೆಂಟ್ ಫ್ಯಾಕ್ಟರ್ನ ಲೆಕ್ಕಾಚಾರವನ್ನು ನಾವು ಇಲ್ಲಿ ನೋಡೋದಾದ್ರೆ, ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿಯಾಗಿ ಬರಲಿದೆ ಅಂತ ನಾವು ನೋಡಿದ್ರೆ, ತಜ್ಞರ ಒಂದು ಅಂದಾಜು ಏನ್ ಹೇಳುತ್ತೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ, 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 2.57 ಇತ್ತು. ಸೊ ಇದು 7ನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಿರುವಂತದ್ದು. 8ನೇ ವೇತನ ಆಯೋಗದಲ್ಲಿ ಇದು 2.86ರಿಂದ 3ರವರೆಗೆ ಇರಬಹುದು ಎಂದು ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ಇದು ವೇತನ ಲೆಕ್ಕಾಚಾರದ ಒಂದು ಪ್ರಮುಖ ಆಧಾರವಾಗಿದೆ. ಇದರ ಮೇಲೆನೆ ಸರ್ಕಾರಿ ನೌಕರರ ಸಂಬಳ ಎಷ್ಟು ಹೆಚ್ಚಳ ಆಗಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೌಕರರ ಬೇಡಿಕೆ. ಹಣದುಬ್ಬರ ಮತ್ತು ದಿನೇ ದಿನೇ ಏರುತ್ತಿರುವ ಜೀವನ ವೆಚ್ಚವನ್ನ ಸರಿದೂಗಿಸಲು ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ 3.68ರಿಂದ 4.0ವರೆಗೆ ಹೆಚ್ಚಿಸಬೇಕು ಎಂಬುದು ನೌಕರರ ಸಂಘಟನೆಗಳ ಪ್ರಬಲ ಬೇಡಿಕೆಯಾಗಿದೆ. ನೋಡಿ, ತಜ್ಞರು ಹೇಳುವಂತದ್ದು 2.86ರಿಂದ, ಸೊ 2.86ರಿಂದ 3.0, ಆದರೆ ಸರ್ಕಾರಿ ಒಂದು ನೌಕರರು ಕೇಳ್ತಾ ಇರುವಂತದ್ದು 2.86ರಿಂದ 3.68ರಿಂದ 4.0ವರೆಗೆ ಹೆಚ್ಚಳ ಮಾಡಬೇಕು ಅಂತ. ಸೊ ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವೆ ಇಲ್ಲಿ ಅಪಾರ ಡಿಫರೆನ್ಸ್ ಇರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಇದಾದ್ಮೇಲೆ ನಿರೀಕ್ಷಿತ ವೇತನದ ಹೆಚ್ಚಳ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಒಟ್ಟಾರೆ ಹೆಚ್ಚಳ ಬಂದ್ಬಿಟ್ಟು 8ನೇ ವೇತನ ಆಯೋಗ ಜಾರಿಯಾದರೆ ನೌಕರರ ಒಟ್ಟಾರೆ ವೇತನದಲ್ಲಿ ಅಂದಾಜು 20%ರಿಂದ 30ರಷ್ಟು ಭಾರಿ ಏರಿಕೆ ಆಗುವ ನಿರೀಕ್ಷೆ ಇದೆ. ಸೊ ಇದು ಮೊಟ್ಟ ಮೊದಲನೇ ಪಾಯಿಂಟ್ ಇದೆ. 20ರಿಂದ 30% ವೇತನದಲ್ಲಿ ಭಾರಿ ಏರಿಕೆ ಆಗಲಿದೆ. ಭತ್ಯೆಗಳ ಪರಿಷ್ಕರಣೆ ಕೂಡ ಆಗುವಂತದ್ದು. ಮೂಲ ವೇತನದ ಜೊತೆಗೆ ತುಟ್ಟಿ ಭತ್ಯೆ ಡಿ.ಎ
ಅಂದ್ರೂ ಕೂಡ ಇನ್ಕ್ರೀಸ್ ಆಗುತ್ತೆ. ಮನೆ ಬಾಡಿಗೆ ಭತ್ಯೆ HRA ಮತ್ತು ಪ್ರಯಾಣ ಭತ್ಯೆಗಳು TA ಹೊಸ ಮೂಲ ವೇತನಕ್ಕೆ ಅನುಗುಣವಾಗಿ ಗಣನೀಯವಾಗಿ ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಪಿಂಚಣಿದಾರರಿಗೆ ಇದರಿಂದ ಯಾವ ರೀತಿಯಾದಂತಹ ಲಾಭ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ನಿವೃತ್ತ ನೌಕರರ ಪಿಂಚಣಿಯಲ್ಲಿಯೂ ಕೂಡ ಇದೇ ಅನುಪಾತದಲ್ಲಿ ಏರಿಕೆ ಆಗಲಿದ್ದು ಅವರ ನಿವೃತ್ತಿ ಜೀವನಕ್ಕೆ ಹೆಚ್ಚಿನ ಒಂದು ಆರ್ಥಿಕ ಭದ್ರತೆ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಜೀವನ ಮಟ್ಟ ಸುಧಾರಣೆ ಕೂಡ ಆಗುತ್ತೆ. ಹಣದುಬ್ಬರ ದುಷ್ಪರಿಣಾಮಗಳನ್ನು ತಡೆಗಟ್ಟಿ ನೌಕರರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವ ಈ ಹೊಸ ಆಯೋಗದ ಮುಖ್ಯ ಗುರಿಯಾಗಲಿದೆ. ಸೊ ಬಾಯಿಂಗ್ ಪವರ್ ಏನಿದೆ ಸರ್ಕಾರಿ ನೌಕರದು ಅದು ಕೂಡ ಇನ್ಕ್ರೀಸ್ ಆಗಲಿದೆ. ಸೊ ಇದರಿಂದ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ಪ್ರಸ್ತುತ ಇದಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ನಿಲುವನ್ನು ಹೊಂದಿದೆ, ಸರ್ಕಾರ ಏನು ಹೇಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಸಿದ್ಧತೆಯ ಬಗ್ಗೆ ನಾವು ಮಾತನಾಡಿದ್ರೆ, ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗದ ರಚನೆಗೆ ಸಂಬಂಧಿಸಿದಂತೆ ಸಿದ್ಧತೆಗಳನ್ನು ನಡೆಸುತ್ತಿದ್ದು ಆರ್ಥಿಕ ಇಲಾಖೆಯು ವಿವಿಧ ಸಾಧಕ ಬಾಧಕಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿದೆ. ಸೊ ಕರ್ನಾಟಕ ಸರ್ಕಾರದ ನಿಲುವು ಏನು ಅಂತ ನೀವು ನೋಡೋದಾದ್ರೆ, ರಾಜ್ಯ ಸರ್ಕಾರವು ಪ್ರಸ್ತುತ 7ನೇ ವೇತನ ಆಯೋಗದ ಆರ್ಥಿಕ ಹೊರೆಯನ್ನು ನಿಭಾಯಿಸುತ್ತಿದ್ದು 8ನೇ ವೇತನ ಆಯೋಗದ ಬಗ್ಗೆ ಕೇಂದ್ರದ ಅಧಿಕೃತ ಜಾರಿಯ ನಂತರವಷ್ಟೇ ಚರ್ಚೆಯನ್ನ ಪ್ರಾರಂಭಿಸಲಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದರ ನಡುವೆನೆ ಕೇಂದ್ರ ಸರ್ಕಾರಕ್ಕೆ ಸರಿ ಸಮಾನವಾಗಿರುವಂತಹ ವೇತನವನ್ನ ನೀಡ್ತೇವೆ, ಸೆಂಟ್ರಲ್ ಪೇ ಕಮಿಷನ್ ಅನ್ನ ನೀಡ್ತೇವೆ ಅಂತ CS ಷಡಕ್ಷರಿ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಆದ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಜೊತೆಗೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸೆಂಟ್ರಲ್ ಪೇ ಕಮಿಷನ್ ಏನಾದ್ರು ಬಂದ್ರೆ ಕೇಂದ್ರದ ಜೊತೆಗೇನೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 8ನೇ ವೇತನ ಆಯೋಗ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆರ್ಥಿಕ ಸಮತೋಲನ ಅಂತ. ಯಾವುದೇ ಹೊಸ ಆಯೋಗವನ್ನ ಜಾರಿಗೊಳಿಸುವ ಮುನ್ನ ರಾಜ್ಯದ ಬೊಕ್ಕಸದ ಮೇಲೆ ಹೊರೆ ಮತ್ತು ಅಭಿವೃದ್ಧಿ ಯೋಜನೆಗಳ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ. ಅಂದ್ರೆ ಸರ್ಕಾರಕ್ಕೆ ಎಷ್ಟು ಅದರಿಂದ ಹೊರೆ ಆಗಲಿದೆ ಈ ಎಲ್ಲ ಒಂದು ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಮೊಟ್ಟ ಮೊದಲನೇ ಒಂದು ಪ್ರಯಾರಿಟಿ ಆಗಿರಲಿದೆ ಅಂತ ಹೇಳ್ತಿದ್ದಾರೆ. ಸೊ ಫಿಟ್ಮೆಂಟ್ ಫ್ಯಾಕ್ಟರ್ನ ಒಂದು ಹೋಲಿಕೆಯನ್ನು ನೀವು ಮಾಡಿದ್ರೆ ಯಾವ ಒಂದು ವೇತನ ಆಯೋಗದಲ್ಲಿ ಎಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಸಿಕ್ತು ಅನ್ನೋದನ್ನ ನೀವು ಮಾತನಾಡುವುದಾದ್ರೆ, 6ನೇ ವೇತನ ಆಯೋಗದಲ್ಲಿ 1.86 ಫಿಟ್ಮೆಂಟ್ ಅನ್ನ ನೀಡಲಾಗಿತ್ತು. 7ನೇ ವೇತನ ಆಯೋಗದಲ್ಲಿ 2.57 ಫಿಟ್ಮೆಂಟ್ ಅನ್ನ ನೀಡಲಾಯಿತು. 8ನೇ ವೇತನ ಆಯೋಗದಲ್ಲಿ ನಿರೀಕ್ಷಿತ 3.00 ಇದೆ. ಆದರೆ ಸರ್ಕಾರಿ ನೌಕರರು ಬೇಡಿರುವಂಥದ್ದು 3.68. ಸೊ 2.57ರಿಂದ ಡೈರೆಕ್ಟ್ ಆಗಿ 3.68 ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನ ಕಂಪೇರ್ ಟು 7th ಪೇ ಕಮಿಷನ್ ಹೆಚ್ಚಳ ಇಲ್ಲಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ವೇತನ ಆಯೋಗದಿಂದ ಆಯೋಗಕ್ಕೆ ಫಿಟ್ಮೆಂಟ್ ಗುಣಾಂಕವು ಹೆಚ್ಚುತ್ತಿದ್ದು 8ನೇ ವೇತನ ಆಯೋಗದಲ್ಲಿ ಆರ್ಥಿಕ ತಜ್ಞರ ನಿರೀಕ್ಷೆಗಿಂತ 3.00 ಹೆಚ್ಚಿನ ಒಂದು ಗುಣಕವನ್ನ 3.68 ನೀಡಬೇಕು ಎಂದು ನೌಕರರು ಒತ್ತಾಯಿಸುತ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ನೆಕ್ಸ್ಟ್ ಒಂದು 8ನೇ ವೇತನ ಆಯೋಗದ ಜಾರಿಯು ಕೇವಲ ವೇತನ ಹೆಚ್ಚಳವಲ್ಲ, ಬದಲಾಗಿ ಇದು ಹಣದುಬ್ಬರದ ಎದುರು ನೌಕರರ ಜೀವನ ಮಟ್ಟವನ್ನ ಕಾಯ್ದುಕೊಳ್ಳುವ ಅಗತ್ಯಕ ಆರ್ಥಿಕ ಹೊಣೆಗಾರಿಕೆಯಾಗಿದೆ ಎಂದು ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಏನೋ ಒಂದು ಡೌಟ್ ಇತ್ತು, ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟಾಗಲಿದೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾಗಿರುವಂತಹ ವೇತನ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೊಡಬಹುದು. ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಯಾವ ಒಂದು ಕೇಂದ್ರ ಮಾದರಿ ವೇತನ ಮತ್ತು 8ನೇ ವೇತನ ಆಯೋಗದ ಬಗ್ಗೆ. ಸೊ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಳನ್ನ ಇನ್ ಫ್ಯೂಚರ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್, ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂತಹ ವೇತನ CS ಷಡಕ್ಷರಿ ಅವರು ಪ್ರಾಮಿಸ್ ಏನ ಮಾಡಿದ್ದಾರೆ, ಬಟ್ ಅದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇಲ್ಲ, ನಿಮ್ಗೇನು ಅನ್ಸುತ್ತೆ, ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ.